ಹಾಯ್ ಎಲ್ಲರಿಗೂ, ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಈ ವ್ಲಾಗ್ ಅಲ್ಲಿ ಒಂದು ಸೂಪರ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ರಾಗಿ ದೋಸೆ ಮಾಡೋಕ್ಕೆ 1 ಕಪ್ ರಾಗಿ, 1/4 ಕಪ್ ಉದ್ದಿನ ಬೇಳೆ, 1 ಸ್ಪೂನ್ ಮೆಂತ್ಯ ಹಾಗೂ 1/4 ಕಪ್ ಅವಲಕ್ಕಿನ ತಗೊಳ್ಳಿ. ಚೆನ್ನಾಗಿ ವಾಶ್ ಮಾಡಿ, ಯಾವುದೇ ಕಲ್ಲು ಮಣ್ಣು ಏನೂ ಇರಬಾರ್ದು. ರಾಗಿಯಲ್ಲಿ ಒಂದು 3-4 ಸತಿ ಚೆನ್ನಾಗಿ ವಾಶ್ ಮಾಡಿ. ಈಗ ಇದನ್ನ ಒಂದು 5ರಿಂದ 6 ಗಂಟೆ ಕಾಲ ನೆನೆ ಹಾಕಿರುವಂತ ರಾಗಿನ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳಿ. ಮಾಮೂಲಿ ಅಕ್ಕಿ ಹಿಟ್ಟು ರುಬ್ಬೋಕ್ಕಿಂತ ಒಂದ್ 2-3 ನಿಮಿಷ ಜಾಸ್ತಿ ರುಬ್ಕೊಳ್ಳಿ, ಯಾಕಂದ್ರೆ ರಾಗಿ ಬೇಗ ನುಣ್ಣಗಾಗಲ್ಲ. ಇನ್ನ ದೋಸೆ ಕ್ರಿಸ್ಪಿ ಆಗ್ಬೇಕು ಅಂದ್ರೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಹಿಟ್ಟಲ್ಲಿ ನೀವು ಇವಾಗ ಇಡ್ಲಿ ಕೂಡ ಮಾಡ್ಕೋಬಹುದು. ಮಾಮೂಲಿ ಅಕ್ಕಿ ಹಿಟ್ಟು ಹೇಗೆ ಒಂದು ನೈಟ್ ಇಡ್ತೀವೋ, ಇದು ಕೂಡ ಒಂದು ನೈಟ್ ಇಟ್ಟು ಚೆನ್ನಾಗಿ ಉಬ್ಬಕ್ಕೆ ಬಿಡಿ. ಏರ್ಟೈಟ್ ಕಂಟೈನರ್ ಇಟ್ಟರೆ ಹಿಟ್ಟು ಚೆನ್ನಾಗಿ ಉಬ್ಬು ಬರುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮಾಮೂಲಿ ದೋಸೆ ಹೇಗೆ ಮಾಡ್ತಿರೋ ಅದೇ ಥರ ದೋಸೆ ಮಾಡ್ಕೊಳ್ಳಿ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ನೋಡಿ, ಕ್ರಿಸ್ಪಿಯಾಗಿ ದೋಸೆ ರೆಡಿ ಆಗಿದೆ. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.